ಶರಣ್ರಿ ನಮ್ಮೆಲ್ಲ ಕರ್ನಾಟಕದ ಜನತೆಗೆ. ಬರ್ರಿ ಇವತ್ತಿನ ಕನ್ನಡ GK ಕ್ವಿಜ್ ಅಡ್ಡ ಒಳಗೆ ಏನೇನು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ ನೋಡೋಣ್ರಿ. ಹಲ್ಲು ನೋವಿಗೆ ಸುಲಭವಾಗಿ ಸಿಗುವ ಮನೆಮದ್ದು ಯಾವುದು? ಎ ಜೀರಿಗೆ, ಬಿ ಏಲಕ್ಕಿ, ಸಿ ಲವಂಗ, ಡಿ ದಾಲ್ಚಿನ್ನಿ. ಆಪ್ಷನ್ ಸಿ ಲವಂಗ. ಹಲ್ಲು ನೋವು ಎಂದಾಗ ತಕ್ಷಣ ನೆನಪಿಗೆ ಬರುವುದು ಲವಂಗ. ಲವಂಗ ಎನ್ನುವುದು ಅನಸ್ತೇಶಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆದ ಕಾರಣ ನೋವು ಇರುವ ಜಾಗದಲ್ಲಿ ಲವಂಗವನ್ನು ಇಟ್ಟುಕೊಂಡಾಗ ತಾತ್ಕಾಲಿಕವಾಗಿ ಹಲ್ಲು ನೋವು ಶಮನವಾಗುತ್ತದೆ. ಚಿಕನ್ ಗುನ್ಯಾ ನೋವಿಗೆ ರಾಮಬಾಣ ಎಂದೇ ಹೆಸರಾಗಿರುವ ತರಕಾರಿ ಯಾವುದು? ಎ ಆಲೂಗಡ್ಡೆ, ಬಿ ಕ್ಯಾರೆಟ್, ಸಿ ಬೀಟ್ರೂಟ್, ಡಿ ಈರುಳ್ಳಿ. ಆಪ್ಷನ್ ಬಿ ಕ್ಯಾರೆಟ್. ಕ್ಯಾರೆಟ್ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸುತ್ತದೆ. ಸೋಂಕಿನ ವೈರಸ್ನ ವಿರುದ್ಧ ಹೋರಾಡುವ ಶಕ್ತಿ ಹೊಂದಿದೆ. ಹಾಗಾಗಿ ಪ್ರತಿನಿತ್ಯ 2 ಬಾರಿ ಕ್ಯಾರೆಟ್ ಜ್ಯೂಸ್ ಕುಡಿಯುವುದು. ಶುಂಠಿಯನ್ನು ಆಹಾರದಲ್ಲಿ ಹೆಚ್ಚೆಚ್ಚು ಉಪಯೋಗಿಸುವುದು. ಜ್ಯೂಸ್ಗಳಲ್ಲೂ ಬಳಸಬಹುದು. ಶುಂಠಿಯು ನೋವು ನಿವಾರಣಾ ಗುಣವನ್ನು ಹೊಂದಿದೆ. ಹೆರಿಗೆ ನಂತರ ಹೊಟ್ಟೆಯ ಬೊಜ್ಜನ್ನು ಕರಗಿಸುವ ಸುಲಭ ವಿಧಾನ ಯಾವುದು? ಎ ಗೋಕ್ಷರ, ಬಿ ಸೇಬುಹಣ್ಣು, ಸಿ ದಾಳಿಂಬೆ, ಡಿ ಮೇಲಿನ ಎಲ್ಲವೂ. ಗೋಕ್ಷರ ಹಾಗೂ ದಾಳಿಂಬೆ. ದಾಳಿಂಬೆಯು ಕೊಬ್ಬನ್ನು ಕರಗಿಸುವ ಗುಣ ಹೊಂದಿದೆ. ಜ್ಯೂಸ್ ಮಾಡಿ ದಿನಕ್ಕೆ 2 ಬಾರಿ ಕುಡಿಯುವುದು ಉತ್ತಮ. ಹಾಗೆ ಗೋಕ್ಷುರ ಅಥವಾ ನೆಗ್ಗಿಲ ಮುಳ್ಳುವನ್ನು ಪುಡಿ ಮಾಡಿ ಕಾಯುತ್ತಿರುವ ಬಿಸಿ ನೀರಿಗೆ ಹಾಕಬೇಕು. 1/4 ಚಮಚ ಕಪ್ಪು ಜೀರಿಗೆ, ಬೆಟ್ಟದ ನೆಲ್ಲಿಕಾಯಿ ಚಿಟ್ಟು ಹಾಕಿ ಪುನಃ ಕುಟ್ಟಿ ಪುಡಿ ಮಾಡಿ ಬಿಸಿ ನೀರಿಗೆ ಹಾಕಿ ಕುದಿಸಬೇಕು. ನಂತರ ಇಳಿಸಿ ಸೋಸಿ 1/2 ಚಮಚ ಜೇನುತುಪ್ಪ ಹಾಕಿ ಕುಡಿಯುವುದರಿಂದ ಹೊಟ್ಟೆಯ ಬೊಜ್ಜು ಕಡಿಮೆಯಾಗುತ್ತದೆ. ಬಾಯಿಯ ಹುಣ್ಣು ಇದ್ದಾಗ ಯಾವ ಎಲೆ ಕಷಾಯವನ್ನು ಕುಡಿಯಬೇಕು? ಎ ಸೀಬೆ ಎಲೆ, ಬಿ ಬೇವಿನ ಎಲೆ, ಸಿ ಮಾವಿನ ಚಿಗುರು, ಡಿ ಹುಣಸೆ ಎಲೆ. ಸೀಬೆ ಎಲೆ, ಬೇವಿನ ಎಲೆ, ಮಾವಿನ ಚಿಗುರು, ಹುಣಸೆ ಎಲೆ. ಪದೇ ಪದೇ ಬಾಯಿ ಹುಣ್ಣು ಆಗುತ್ತಿದ್ದಲ್ಲಿ ಸೀಬೆ ಎಲೆಯ ಕಷಾಯವನ್ನು ಬಾಯಿಯಲ್ಲಿ ಹಾಕಿ ಮುಕ್ಕಳಿಸುವುದು ಸಹಕಾರಿ. ನೀರನ್ನು ಬಿಸಿಗಿಟ್ಟು ಅದಕ್ಕೆ ಸೀಬೆಯ ಚಿಗುರೆಲೆಗಳನ್ನು ಗರಿಕೆಯನ್ನು ಹಾಕಬೇಕು. ಕುದಿಯುತ್ತಿರುವಾಗ ಚಿಟಿಕೆ ಉಪ್ಪು ಹಾಕಿ ಕಷಾಯ ಮಾಡುವುದು. ಸೋಸಿ ತಣ್ಣಗಾದ ನಂತರದಲ್ಲಿ ಬಾಯಿ ಮುಕ್ಕಳಿಸುವುದು. ಸೀಬೆಯ ಚಿಗುರೆಲೆಗಳ ಬದಲಾಗಿ ಮಾವಿನ ಚಿಗುರೆಲೆಗಳನ್ನು ಅಥವಾ ಹುಣಸೆ ಎಲೆಗಳನ್ನು ಹಾಗೂ ಬೇವಿನ ಎಲೆಗಳನ್ನು ಉಪಯೋಗಿಸಬಹುದು. ಯಾವ ಪಲ್ಯ ಅಧಿಕ ರಕ್ತಸ್ರಾವವನ್ನು ತಡೆಯಲು ಸಹಾಯಕ? ಎ ಕೆಂಪು ಪಲ್ಯ, ಬಿ ಸೊಪ್ಪಿನ ಪಲ್ಯ, ಸಿ ಬಾಳೆ ಹೂವಿನ ಪಲ್ಯ, ಡಿ ಯಾವುದು ಅಲ್ಲ. ಆಪ್ಷನ್ ಸಿ ಬಾಳೆ ಹೂವಿನ ಪಲ್ಯ. ಕೆಲವೊಂದು ಮಹಿಳೆಯರಲ್ಲಿ ಅಧಿಕ ರಕ್ತಸ್ರಾವ ಇದ್ದಾಗ ಬಾಳೆ ಹೂವಿನ ಪಲ್ಯ ಮಾಡಿ ನಿಯಮಿತವಾಗಿ ಸೇವಿಸುವುದರಿಂದ ಅಧಿಕ ರಕ್ತಸ್ರಾವವನ್ನು ಕಡಿಮೆ ಮಾಡಬಹುದು. ಕಾಮಾಲೆ ಇದ್ದಾಗ ಈ ಕೆಳಗಿನವುಗಳನ್ನು ಸೇವಿಸಬಾರದು. ಎ ಉಪ್ಪು, ಬಿ ಅತಿ ಹುಳಿ, ಸಿ ಅತಿ ಖಾರ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅತಿ ಖಾರ, ಹುಳಿ, ಕೊಬ್ಬಿನ ಪದಾರ್ಥಗಳು, ಕರಿದ ಆಹಾರ ಪದಾರ್ಥಗಳ ಸೇವನೆ ಬೇಡ. ಹಾಗೂ ಉಪ್ಪನ್ನು ಕೂಡ ಸೇವಿಸಬೇಡಿ. ಸಾಧ್ಯವಾದಲ್ಲಿ ಕಬ್ಬಿನ ಹಾಲನ್ನು ಪ್ರತಿದಿನವೂ ಸೇವಿಸಿ. ಕಾಳು ಮೆಣಸು ಹಾಗೂ ಮಾವಿನಕಾಯಿಯನ್ನು ಜಜ್ಜಿ ಸ್ವಲ್ಪ ಜೇನು ಬೆರೆಸಿ ಸೇವಿಸಬೇಕು. ಅಮೃತ ಬಳ್ಳಿಯ ಕಷಾಯ ಪರಿಣಾಮಕಾರಿಯಾಗಿದೆ.